ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಸರ್. ಫೋನ್ ಬಿಡಿ ಸರ್, ಏನು ಸರ್ ನೀವು ಬರೋದು ಫೋನ್ ಗರ್ಲ್ ಫ್ರೆಂಡ್ಗೆ ಆಮೇಲೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನನ್ನ ಸಿನಿಮಾದ ಕೆರಿಯರ್ನಲ್ಲಿ ಬಹಳಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆಯ ಸಾಂಗ್ಗಳು ಬಂದಿದೆ. ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದೆ. ಈಗಾಗಲೇ ರಾವಣ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ. ಅದು ತುಂಬ ಪಾಪ್ಯುಲರ್ ಆಗ್ತಾ ಇದೆ, ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಏಕೆಂದರೆ ಆ ಸಾಂಗ್ ಫಸ್ಟ್ ಕೇಳಿದಾಗಲೇ ನಮಗೆಲ್ಲ ಅನಿಸಿದ್ದು ಇದು ಗ್ಯಾರಂಟಿ ಶೂರ್ ಶಾಟ್, ಈ ಸಿನಿಮಾ ಸಾಂಗ್ಗೆ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ಅನಿಸಿತ್ತು. ಸೊ ಅದು ಪ್ರೂವ್ ಆಗಿದೆ. ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಹರ ಹರ ಮಹಾದೇವ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೂ ಬರ್ತೀವಿ ಸಾಂಗ್ಗಳು. ಆ ಸಾಂಗ್ ಬಗ್ಗೆ ನಾವು ಇವಾಗ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ. ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗು. ಅದು ಗ್ಯಾರಂಟಿ ಇನ್ನೂ ದೊಡ್ಡ ಹಿಟ್ ಆಗುವಂಥ ಸಾಂಗು. ಸೊ ಮತ್ತೆ ನನ್ನ ಆತ್ಮೀಯ ಗೆಳೆಯ ಕಿತ್ತಪ್ಪ, ಯಾಕೆಂದರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು. ಯಾಕೆಂದರೆ ಆತನೊಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಹೀರೋ. ಹೇಗೆ ಕೇಳೋದು ಅಂದಾಗ ರಂಜನ್ ಇಲ್ಲ ಸರ್ ಒಂದ್ಸರಿ ಕೇಳೋಣ ಅವ್ನು ಹಿಂದೆ ಮುಂದೆ ನೋಡಿದೆ ಎಸ್ ಅಂತ. ಸೊ ಥ್ಯಾಂಕ್ ಯು ಕಿತ್ತಪ್ಪ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಪ್ರಾಜೆಕ್ಟ್. ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್. ಕೋಟೆ ಪ್ರಭಾಕರ್ದು ನಂದು ಭಾಳ ಹಳೇ ಗೆಳತನ, ಡೆಡ್ಲಿ ಸೋಮಯಿಂದ. ಸೊ ನಿಮಗೂ ಸರ್ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರತಿಯೊಬ್ಬರು ನಮ್ಮ ಶರತ್ ಲೋಹಿತಾಶ್ವರ್ ಸರ್, ನಾವು ಅಷ್ಟೇ ಭಾಳ ತುಂಬ ಆತ್ಮೀಯರು. ಸೊ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂಥ ಒಂದು ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಏನು ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ. ಕೊನೆವರೆಗೂ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಗೆಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಹಾಗೆ ಈ ನಮ್ಮ ಒಂದು ಸಂದರ್ಭದಲ್ಲಿ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವ್ರಿಗೂ ಸ್ವಲ್ಪ ಹುಷಾರ್ ತಪ್ಪಿತ್ತು, ಅದಕ್ಕೋಸ್ಕರ ಅವರು ಬರಲಿಕ್ಕಾಗಲಿಲ್ಲ. ಸೊ ಈ ಸಂದರ್ಭದಲ್ಲಿ ನನಗೆ ಅವ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಸರ್, ಅವರು ಯಾವ ಕೆಲಸದ ಮೇಲೆ ಊರಲ್ಲಿರಲಿಲ್ಲ, ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಮಿತ್ರ ಶೋಭರಾಜ್ ಶೂಟಿಂಗಲ್ಲಿ ಬಿಸಿ ಇದ್ದಾರೆ, ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾದಲ್ಲಿ ಇವತ್ತು ಟೆರರ್ ಸಿನಿಮಾವನ್ನು ಇವತ್ತು ನಾನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಒಂಥರ ಭಾವನಾಗ್ತಾ ಇದ್ದೀನಿ. ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ವೇಲು ಅಣ್ಣ. ಏಕೆಂದರೆ ನಮ್ಮ ವೇಲು ಅಣ್ಣಂದು ನಮ್ಮ ಸಂಬಂಧ ಬಹಳ ಹಳೆಯದು. ಮನೋಹರ್ ಸರ್ ಮತ್ತು ವೇಲು ಸರ್. ಲಹರಿ ಅಂದರೆ ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ ಅಂದರೆ ಲೆಕ್ಕವಿಲ್ಲದಷ್ಟು. ಇವತ್ತು ನನ್ನ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ಬಂದಿದೆ ಅಂದ ತಕ್ಷಣ ನನಗೊಂದು ಹೆಮ್ಮೆಯ ಫೀಲಿಂಗ್ ಅನಿಸ್ತಾ ಇದೆ. ಆಮೇಲೆ ಸರ್ ಇವತ್ತು ನಮ್ಮ ಒಂದು ಚಿತ್ರದ ಹಾಡುಗಳೇನಿದೆ ಅದು ಲಹರಿ ಸಂಸ್ಥೆಯಲ್ಲಿ MRT ಮ್ಯೂಸಿಕಲ್ಲಿ ಬಂದಿರೋದು ನನ್ನ ಒಂದು ಭಾಗ್ಯ ಅಂತ ಅನ್ಕೋತೀನಿ. ಆಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಇವತ್ತು ರಿಯಲಿ ಆನರ್ಡ್ ನೀವು ಬಂದು ನನ್ನ ಜೊತೆ ಕೂತ್ಕೊಂಡಿದ್ದೀರಾ. ಸೊ ನಮ್ಮ ಸಮ್ಮುಖದಲ್ಲಿ ನೀವು ಬಂದು ನಮಗೆ ಆಶೀರ್ವಾದ ಮಾಡೋದು, ಮನೋಹರ್ ಸರ್ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಪ್ರತಿಯೊಬ್ಬರಿಗೂ, ಹಾಗೆ ನನ್ನ ಟೀಮ್, ನನ್ನ ಪ್ರತಿಯೊಬ್ಬರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಲೇಬೇಕು. ಹರ್ಷ ನಾನು ಫಸ್ಟ್ ಮೀಟ್ ಮಾಡಿದಾಗ ಇವ್ರು ರಂಜನ್ ಹೇಳಿದಾಗ ಹರ್ಷವರ್ಧನ್ ಅಂದರು. ಹೌದಾ, ಇಷ್ಟು ದೊಡ್ಡ ಸಿನಿಮಾ ಅನ್ಕೊಂಡಿದ್ದಾರೆ, ಹರ್ಷ ಹೇಗೆ ಮಾಡ್ತಾರೆ, ಹೇಗೆ ರಂಜನ್ ಸ್ವಲ್ಪ ಐ ಮೀನ್ ಆನೆಸ್ಟ್ ಹರ್ಷ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಅದರ ನೋನ್ ನೇಮ್ ಇದ್ರೆ ಬೆಟ್ರು ಅನಿಸ್ತು. ಇಲ್ಲ ಸರ್, ಐ ಬಿಲೀವ್ ಇನ್ ಹರ್ಷ ಅಂದರು. ಟುಡೇ ಯು ಪ್ರೂವ್ ಇಟ್ ಹರ್ಷ. ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ಈ ಸಾಂಗ್ ರಿಲೀಸ್ ಆದಮೇಲೆ ನೀವು ಒನ್ ಆಫ್ ದ ಟಾಪ್ ನೇಮ್ಸ್. ನೀವು ಇನ್ನೂ ತುಂಬ ಬೆಳಿತೀರಾ, ಅದು ನನಗೆ ಗೊತ್ತು. ಯಾಕೆಂದರೆ ಸಾಂಗ್ ಸೌಂಡಿಂಗ್ ಕೇಳಿ ಭಾಳಷ್ಟು ಜನ ನನಗೆ ಮತ್ತು ರಂಜನ್ ಅವರಿಗೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿಂದ ಫೋನ್ ಮಾಡಿಬಿಟ್ಟು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಕೇಳಿದ್ದಾರೆ. ಸೊ ಟುಡೇ ಯೋರ್ ನೇಮ್ ಈಸ್ ಅ ಬ್ರ್ಯಾಂಡ್. ಸೊ ಆಲ್ ದ ಬೆಸ್ಟ್ ನಿಮಗೂ. ಹಾಗೆ ನಮ್ಮ ಟೀಮ್ಗೆ, ನನ್ನ ಡೈರೆಕ್ಷನ್ ಟೀಮ್ಗೆ ಪ್ರತಿಯೊಬ್ಬರಿಗೆ, ನಮ್ಮ ರಜನಿದೇವ್ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಯಕ್ಷಿತ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರೆಲ್ಲ ಏನು ಹೇಳೋದು ಸರ್, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ. ನಮ್ಮ ಚಿಂಟು ಅನ್ನೋದು ಇದು ಫಸ್ಟ್ ಪಿಕ್ಚರ್, ಅವ್ರಿಗೆ ಗೊತ್ತಾಗಿರುತ್ತೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂದ್ಬಿಟ್ಟು. ಸೊ ಹಾಗೆ ನನ್ನ ಡೈರೆಕ್ಷನ್ ಟೀಮ್ಗೆ
ನನ್ನ ಮ್ಯಾನೇಜರ್ಸ್ಗೆ ಶ್ರೀ ಆಗಿರ್ಬೋದು, ದೇವ್ ಆಗಿರ್ಬೋದು, ಪ್ರತಿಯೊಬ್ಬರು ಹರ್ಷ ಆಗಿರ್ಬೋದು, ಆಮೇಲೆ ನಮ್ಮ ಸುಧಣ್ಣ, ನಮಗೆ ಮತ್ತೆ ನಮ್ಮ ದತ್ತಣ್ಣ, ನಮ್ಮ ಇಡೀ ಚಿತ್ರತಂತ್ರದ ನಿರ್ವಹಣೆ ನೋಡ್ಕೊಂಡವ್ರಿಗೆ ಹಿರಿಯರು, ಸರ್ ನಿಮ್ಮ ಆಶೀರ್ವಾದ, ನಾಳೆ ನಾನು ಹುಟ್ಟಿದಾಗ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ದತ್ತಣ್ಣ ಎಸ್ಪೆಷಲಿ ಸರ್, ಯಾವಾಗಲೂ ನೀವು ನನ್ನ ಕೈ ಮುಗಿತಾರೆ, ಇವತ್ತು ನಾನು ನಿಮ್ಮ ಕೈ ಮುಗಿತಾ ಇದ್ದೀನಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೆ ಯಾರು ಉಳಿದಿನ ಅನ್ಸುತ್ತೆ, ಮತ್ತೆ ನಮ್ಮ ಕಾರ್ ಚಾಲಕ ಸೂರಿ, ಅವನಿಗೂ ಥ್ಯಾಂಕ್ ಯು. ನಮ್ಮ ಆನಂದನಿಗೆ, ಪ್ರತಿಯೊಬ್ಬರಿಗೂ, ನಮ್ಮ ಮಂಜಣ್ಣನ ಒಂದು ಟೀಮ್ ಏನಿದೆ, ಪ್ರಕಾಶಣ್ಣ ಆಗಿರ್ಬೋದು, ಅಥವಾ ನಮ್ಮ ರಂಗಣ್ಣ ಆಗಿರ್ಬೋದು, ಆಮೇಲೆ ಪಾಂಡವಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಯಾರ್ಯಾರು ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು, ಅವರೆಲ್ಲರಿಗೂ ಈ ವೇದಿಕೆ ಮೇಲೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಇವತ್ತು ಚಿರಋಣಿ ಅಂತ ಹೇಳ್ತೀನಿ, ಯಾಕೆಂದರೆ ಇವತ್ತು ನನಗೆ ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಕೊಟ್ಟಿರೋದು ಅವರು. ಸೊ ನನ್ನ ಕಲಾಭಿಮಾನಿಗಳಿಗೆ, ಕರ್ನಾಟಕದ ಪ್ರತಿಯೊಬ್ಬ ಅಭಿಮಾನಿಗೆ, ತಂದೆ ತಾಯಿ ಸಮಾನ ಪ್ರತಿಯೊಬ್ಬರಿಗೂ ನನ್ನ ಒಂದು ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸದಾ ನನ್ನ ಮೇಲೆ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಬೋತೀನಿ. ನಿಮ್ಮ ಆಶೀರ್ವಾದ ನನ್ನ ಚಿತ್ರದ ಮೇಲೆ, ನನ್ನ ಚಿತ್ರತಂಡದ ಮೇಲೆ ಇರಲಿ. ಹಾಗೆ ಇವತ್ತು ನನ್ನ ಹುಟ್ಟುಹಬ್ಬದ ದಿನ, ತಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಹರ ಹರ ಮಹಾದೇವ. ಸರ್, ಪಾತ್ರದ ಬಗ್ಗೆ ನನಗೆ ಹೇಳೋ ಅನುಮತಿ ಇಲ್ಲ. ಒಂದು ಚಿಕ್ಕದಾಗಿ ಹೇಳ್ತೀನಿ. ರಾಮನೋ ರಾವಣನೋ ಪಿಕ್ಚರ್ ನೋಡಿದಾಗ ನೀವು ಡಿಸೈಡ್ ಮಾಡಿ. ಯಾಕೆಂದ್ರೆ ಇವತ್ತು ನಾವು ರಾವಣ ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ, ಶಿವನ್ ಮೇಲೆ ಒಂದು ಸಾಂಗ್ ಬಿಟ್ಟಿದ್ದೀವಿ. ಸೊ ಚಿತ್ರದಲ್ಲಿ ನನ್ನ ಪಾತ್ರ ನೋಡಿದಾಗ ನಿಮಗೆ ಅವನು ರಾಮ ಅನ್ಸ್ತಾನೋ ರಾವಣ ಅನ್ಸ್ತಾನೋ ಅದನ್ನ ಜನ ಡಿಸೈಡ್ ಮಾಡಿ ಸಿನಿಮಾ ನೋಡ್ತಾರೆ. ಅದು ನನ್ನ ಕ್ಯಾರೆಕ್ಟರ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.